ಏನಿಲ್ಲ ಏನಾರ ಬಂದು ಅವನನ್ನು ಮುಂದೆ ಬರ್ತಾ ಇದ್ದಾರೆ. ಅದಕ್ಕೆ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದಾನು, ಒಟ್ಟು ಮೇಲೆ ಒಲಿವಿತ್ತು ಮತ್ತು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರೆ. ಹಾಗಾಗಿದೆ ಇವತ್ತು ಪರಿಸ್ಥಿತಿ. ಇದನ್ನು ಬಿಟ್ಟು ಬೇರೆ ಏನಾದರೂ ಮಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ವಿರೋಧಿಗಳ ಭವಿಷ್ಯದ. ಅದೇ ರೀತಿ ವಿಜಯ್ ಅವರಿಗೂ ಸಹಿತ ವಿಜಯ್ ಅವರಿಗೆ ಈ ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ಭಾಳ ಹೆಚ್ಚು ಲಜ್ಜಿರಬೇಕಾಗಿದೆ. ಬಟ್ ನಾವು ಏನೋಪ್ಪ ಕೊಟ್ಟಿವಿ, ಗ್ಯಾರಂಟಿ ಕೊಟ್ಟಿವಿ, ನಾವು ಗೆಲ್ತಾ ಬರ್ತೀವಿ ಅನ್ನೋದು ಇನ್ನು ಮುಂದಿನ ದಿನದಲ್ಲಿ ಅದು ಕಷ್ಟ ಆಗ್ತದೆ ಹೇಳೋದು. ಯಾಕಂದ್ರೆ ಇಡೀ ವ್ಯವಸ್ಥೆ ಅವ್ರ ಕೈಯಲ್ಲದ. ಮುಖ್ಯ ಇಲೆಕ್ಷನ್ ನಡೆಯುವಂಥ ವ್ಯವಸ್ಥೆ ಪೂರ್ಣ ಪ್ರಮಾಣದ ಸೆಂಟ್ರಲ್ ಗೌರ್ಮೆಂಟ್ ಕೈಯಲ್ಲದ. ಎಲ್ಲರೂ ಈಗ ಮಾಡಿದ್ರಲ್ಲ, ಮಮತಾ ಬ್ಯಾನರ್ಜಿ ಅವರ ವೆಸ್ಟ್ ಬೆಂಗಾಲದಲ್ಲಿ ಏನು ಮಾಡಿದ್ರು, ಎಲ್ಲ ಕೇಂದ್ರದ್ದು ಎಲ್ಲ ಮಿಲ್ಟ್ರಿ, ಪ್ಯಾರಾಮಿಲ್ಟ್ರಿ, ಪೊಲೀಸ್ ಮತ್ತೇನು ಇರಲಿ ಎಲ್ಲನೂ ಸೆಂಟ್ರಲ್ ಕೈಯಾಗ. ಸೆಂಟ್ರಲ್ ಬಂದು ಕೂತ್ಬಿಟ್ರಲ್ಲ, ಅಧಿಕಾರಿಗಳು ಬಂದು ಕೂತ್ಕೊಂಡ್ರು ಎಲ್ಲಾದರೂ ಅಂದಾಗ ಗೆಲ್ಲಕ್ಕೆ ಸಾಧ್ಯದ. ವಿಜಯ್ ಅವರು ನಾ ಇಷ್ಟ ಆಗುವಂಥದ್ದು, ಕೇರಳದಲ್ಲಿ ಇದಾಗುವಂಥದ್ದು. ಈಗಾಗಲೇ ನಿಧಾನಕ್ಕೆ ಭಾರತವನ್ನು ಎಬ್ಬಿಸುತ್ತಿರುವಂಥ ಈ ಮೋದಿ ಹಸ್ತಗಳು ಅಥವಾ ಶಾರ್ ಹಸ್ತಗಳು ಇಂದ ವೆಸ್ಟ್ ಬೆಂಗಾಲ್ ಆಯಿತು, ನಾಳೆ ಕರ್ನಾಟಕ ಆಗ್ತದೆ, ಅದ ನಂತರ ತಮಿಳ್ನಾಡು ಆಗ್ತದೆ, ಕೇರಳ ಆಗ್ತದೆ. ಇಡೀ ದೇಶನ ಒಂದು ಪಾರ್ಟಿ ಸಿಸ್ಟಮ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಅದಕ್ಕೆ ಇವತ್ತು ವಿಜಯ್ ಅವರು ಅದ್ರ ಜೊತೆ ಕಾಂಗ್ರೆಸ್ ಕೂಡಿದ್ದಾರೆ. ಇಲ್ಲಿ ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಏನು ಮಾಡೋಕ್ಕೆ ಸಾಧ್ಯದ, ಎಲ್ಲರಿಗೂ ಉದ್ಯೋಗ ಸಿಗುವಂಥದ್ದು ಏನು ಮಾಡಲಿಕ್ಕೆ ಸಾಧ್ಯದ, ಖಾಲಿ ಉದ್ಯೋಗ ತುಂಬಿಕೊಳ್ಳೋಕ್ಕೆ ಏನು ಸಾಧ್ಯದ. ಇದನ್ನು ಮಾಡಿದರೆ ಮಾತ್ರ ಈ ಪಕ್ಷ ಬಚಾವ್. ಇಲ್ಲಪ್ಪ ಅಂದ್ರೆ ಸಾಧ್ಯ ಇಲ್ಲ. ಮೋದಿ ಅವರ ಮತ್ತು ಅವರ ಏನು BJP ಅದ ಅಥವಾ RSS ಅದ ಅವ್ರ ಕೈಲಿ ಇಡೀ ದೇಶ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಇಡೀ ದೇಶಕ್ಕಾಗಿರೋ ದೇಶದ ಜನರ ಸಮಸ್ಯೆ ಆಡಿದೆ. ಇಡೀ ದೇಶದ ಜನ ಹೌದು ಸರಿ ಐತಿ ಅಂದ್ರೆ ಹೋಗುವುದು, ಪ್ರಜಾಪ್ರಭುತ್ವ ಅದ ಮಾತು. ಇಲ್ಲಪ್ಪ ಅಂತಂದ್ರೆ ಮತ್ತೆ ಅದ ಓಟ್ ಹಾಕ್ತಾವ್ರು ಹೋಗುವಂಥದ್ದು, ಅದೇ ವ್ಯವಸ್ಥೆ ಮುಂದೆ ಹೋಗ್ತದೆ. ಅಂದ್ರೆ ಇವತ್ತಿರೋದು ಇಂಡೈರೆಕ್ಟ್ ಡಿಕ್ಟೇಟರ್ಶಿಪ್ ಅದ, ಮುಂದೂ ಅದಾವು ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಇವತ್ತು ವಿರೋಧ ಪಕ್ಷಗಳು ಭಾಳ ಎಚ್ಚರಲೆ. ಅದರಲ್ಲೂ ವಿಜಯರಂತವ್ರು ಹೊಸದಾಗಿ ಆಡಳಿತಕ್ಕೆ ಬರ್ತಾ ಇದ್ದಾರೆ, ಒಳ್ಳೆ ಆಡಳಿತ ಕೊಡುವಂಥವ್ರಾಗಿರಿ. ಕಾಂಗ್ರೆಸ್ ಒಳ್ಳೆಯ ಸಜೆಷನ್ಗಳು ತಾನ